ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಮುಳಬಾಗಿಲು ತಾಲೂಕಿನ ಕವತನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಚುನಾವಣೆ ನಡೆದಿದ್ದು, ಅದರಲ್ಲಿ JDSನ ಎಲ್ಲ ಅಭ್ಯರ್ಥಿಗಳು ಕೂಡ ಜಯಬೇರಿ ಬಾರಿಸಿ ಈ ದಿನ 29ನೇ ತಾರೀಕು ಅಧ್ಯಕ್ಷರ ಚುನಾವಣೆ ಹಮ್ಮಿಕೊಂಡಿದ್ದರು. ಈ ಒಂದು ಚುನಾವಣೆಯಲ್ಲಿ ಕವತನಹಳ್ಳಿ ಗ್ರಾಮದ ತಾಲೂಕು ಪಂಚಾಯಿತಿ ಸದಸ್ಯರು ಆಗಿರ್ತಕ್ಕಂಥ ಶ್ರೀ ಮುನಿಸ್ವಾಮಿಗೌಡರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದಕ್ಕೆ ತಾಲೂಕಿನ JDS ಅಧ್ಯಕ್ಷನಾದ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ರೈತಾಪಿ ಜನಗಳ ಅಭಿವೃದ್ಧಿಗಾಗಿ ಡೈರಿಯನ್ನು ಅಭಿವೃದ್ಧಿಪಡಿಸಿಕೊಂಡು ಎಲ್ಲರಿಗೂ ಕೂಡ ಒಕ್ಕೂಟದಿಂದ ಸಿಗುವಂಥ ಸೌಲಭ್ಯಗಳನ್ನು ಬಳಸಿಕೊಂಡು ಡೈರಿಯನ್ನು ಅತ್ಯುನ್ನತ ಮಟ್ಟಕ್ಕೆ ತೆಗೆದುಕೊಳ್ಳಿ ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಕೂಡ ಉತ್ತಮವಾಗಲಿ ಅಂತೇಳಿ ಈ ಮೂಲಕ ನಾನು ಅಭಿನಂದಿಸ್ತಾ ಇದ್ದೀನಿ ಅವರು. ಕೋಲಾರ ಹಾಲು ಒಕ್ಕೂಟ ಕರ್ನಾಟಕದಲ್ಲೇ ಮಾದರಿ ಹಾಲು ಒಕ್ಕೂಟ ಆಗಿದೆ. ಸುಮಾರು 10 ಲಕ್ಷಕ್ಕೂ ಮೇಲ್ಪಟ್ಟು 11 ಲಕ್ಷದವರೆಗೆ ಹಾಲನ್ನು ಸಂಗ್ರಹಿಸಿ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೇವೆ. ರಾಜ್ಯದಲ್ಲೇ 2ನೇ ದೊಡ್ಡದಾದಂಥ ಒಕ್ಕೂಟ ಇದು. 2 ಜಿಲ್ಲೆಗಳಿಂದ ಒಳಗೊಂಡಂಥ ಒಕ್ಕೂಟ. ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳಿಂದ 11 ಲಕ್ಷ ಲೀಟರ್ ಹಾಲನ್ನು ತೆಗೆದುಕೊಂಡು ಅದನ್ನು ಮಾರಾಟ ಮಾಡಿ ಪ್ರತಿನಿತ್ಯ ರೈತರಿಗೆ ಹಣವನ್ನು ಬಟವಾಡೆ ಮಾಡ್ತಾ ಇರ್ತಕ್ಕಂಥದ್ದು ಇದರ ವೈಶಿಷ್ಟ್ಯ. ಹಾಗೆಯೇ ಕೋಲಾರದಲ್ಲೇ ಟೆಟ್ರಾಪ್ಯಾಕ್ ಯೂನಿಟನ್ನು ಸ್ಥಾಪನೆ ಮಾಡಿ 2.5 ಲಕ್ಷ ಲೀಟರ್ ಇವತ್ತು ಟೆಟ್ರಾಪ್ಯಾಕ್ ವತಿಯಿಂದ ಹೋಗ್ತಾ ಇದೆ. ಇವತ್ತು ಏನಾದರೂ ಕೋಲಾರ ಜಿಲ್ಲೆಯಲ್ಲಿ ಆತ್ಮಹತ್ಯೆಗಳು ಕಡಿಮೆ ಅಂತಂದರೆ ಕಾರಣ ಹಾಲು ಒಕ್ಕೂಟ. ಹಾಲು ಒಕ್ಕೂಟ ಇಲ್ಲದೇ ಇದ್ದ ಪಕ್ಷದಲ್ಲಿ ಅನೇಕ ಜನರು ಆತ್ಮಹತ್ಯೆಗೆ ಶರಣಾಗ್ತಾಯಿದ್ರು. ಈಗ ಒಕ್ಕೂಟದಿಂದ ವಾರಕ್ಕೆ ಒಂದು ಸಾರಿ ಬಟವಾಡೆ ಬರ್ತಾ ಇರೋದ್ರಿಂದ 15 ದಿವಸಕ್ಕೊಂದು ಸಾರಿ ಹಣ ಬಟವಾಡೆ ಬರ್ತಾ ಇರೋದ್ರಿಂದ ಕೋಲಾರ ಜಿಲ್ಲೆಯಲ್ಲಿ ಆತ್ಮಹತ್ಯೆಗಳು ಕಡಿಮೆ. ಬೇರೆ ಅದೇ ನಾರ್ತ್ನಲ್ಲಿ ಈ ಒಕ್ಕೂಟಗಳಿಲ್ಲದೆ ಜೀವನ ದುಸ್ತರ ಆಗಿ ಅನೇಕ ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅದರಿಂದ ಈ ಡೈರಿಗಳನ್ನು ಮತ್ತು ಒಕ್ಕೂಟವನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕವತನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಏನು ಚುನಾವಣೆ 18ನೇ ತಾರೀಕು ನಡೀತು. ಸದರಿ ಚುನಾವಣೆಯಲ್ಲಿ JDS ಪಕ್ಷದ ಎಲ್ಲ 12 ಸದಸ್ಯರು ಎಲ್ಲ ಚುನಾವಣೆ ಮುಖಾಂತರ 12 JDS ಪಕ್ಷದ ಅಭ್ಯರ್ಥಿಗಳು ಜಯಗಳಿಸಿರ್ತೀವಿ. ಅದರಲ್ಲಿ ಇವತ್ತು ದಿನಾಂಕ 29/3/2019 ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರಿಗೆ ಚುನಾವಣೆ ನಡೆಯಿತು. ಅದರಲ್ಲಿ ಅಧ್ಯಕ್ಷರಾಗಿ ಸತತ 2ನೇ ಬಾರಿ ನನ್ನನ್ನು ಆಯ್ಕೆ ಮಾಡಿರುವ ಎಲ್ಲ ಗ್ರಾಮಸ್ಥರು ಮತ್ತು ಉತ್ಪಾದಕರಿಗೂ, ಮತ್ತು ಅದೇ ರೀತಿ ಉಪಾಧ್ಯಕ್ಷರಾಗಿ ವೆಂಕಣ್ಣಪ್ಪ ಅವರನ್ನು ಆಯ್ಕೆ ಮಾಡಿದ್ದಾರೆ. ಎಲ್ರಿಗೂ ಗ್ರಾಮಸ್ಥರಿಗೂ ಮತ್ತು ಉತ್ಪಾದಕರಿಗೂ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಪರವಾಗಿ ಧನ್ಯವಾದಗಳು. ಏನಿವತ್ತು ಕವತನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಾನು ಕಳೆದ 5 ವರ್ಷದ ಹಿಂದೆ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದಾಗ ಕೆಳ ಅಂತಸ್ತಿನ ಬಿಲ್ಡಿಂಗ್ ಇತ್ತು. ನಾವು ಅಧ್ಯಕ್ಷರಾದ ಮೇಲೆ ಮೇಲಂತಸ್ತಿನ ಬಿಲ್ಡಿಂಗು ಕಟ್ಟಿದ್ವಿ. ಸುಮಾರು ಒಂದು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ. ಒಕ್ಕೂಟದಿಂದ ಪಾರ್ವತಮ್ಮ ಮುನೇಂಕಪ್ಪ ನಿರ್ದೇಶಕರು ಅವರಿಂದ ಒಂದು 2 ಲಕ್ಷ ರೂಪಾಯಿ ಸಹಾಯಧನ ಕೊಟ್ಟರು. ಅದೇ ರೀತಿ BMC ಕೇಂದ್ರವನ್ನು
ನಮ್ಮ ಮಾಜಿ ಅಧ್ಯಕ್ಷರಾದಂಥ ಮಾಜಿ ನಿರ್ದೇಶಕರಾದಂಥ ಒಕ್ಕೂಟದ ನಿರ್ದೇಶಕರಾದಂಥ ಕಡೇನಹಳ್ಳಿ ನಾಗರಾಜಣ್ಣವರು ಸ್ಯಾಂಕ್ಷನ್ ಮಾಡಿಸಿದ್ರು ನಮ್ಮ ಕೌತನಹಳ್ಳಿ ಗ್ರಾಮಕ್ಕೆ. ಈಗಿರುವ ಅವರಾದಮೇಲೆ ಬಂದಿರತಕ್ಕಂಥ ನಿರ್ದೇಶಕರು ನಮ್ಮೂರಿಗೆ ಆಗ್ದಂಗೆ ನೋಡಿಕೊಂಡ್ರು. ಆ BMC ಕೇಂದ್ರವನ್ನು ಪಕ್ಕದ ಹಳ್ಳಿಗಳಿಗೆ ಟ್ರಾನ್ಸ್ಫರ್ ಮಾಡಿಸಿದ್ರು. ಅದೇ ರೀತಿ ಬಿಲ್ಲುಗಳಿಗೆ ದುಡ್ಡು ಇರಲಿಲ್ಲ. ನಾವು ಅಧ್ಯಕ್ಷರಾದಾಗ ಕಳೆದ 5 ವರ್ಷದಲ್ಲಿ ಆ ಬಿಲ್ಲುಗಳಿಗೆ ದುಡ್ಡು ಇಲ್ಲದೆ ಇದ್ದಾಗ ಅಂಥ ಪರಿಸ್ಥಿತಿಯಲ್ಲಿ ನಾವು ಅಧ್ಯಕ್ಷರಾಗಿ ಈಗ ಸುಮಾರು 10 ಲಕ್ಷ ರೂಪಾಯಿ ಲಾಭದಲ್ಲಿದೆ ನಮ್ಮ ಸಂಘ. ಅದೇ ಲಾಭವನ್ನು ಕಂಟಿನ್ಯೂ ಮಾಡಿಕೊಂಡು ಮುಂದಿನ 5 ವರ್ಷ ನಾವೇನು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿದ್ದೀವಿ, ನಾವೆಲ್ಲ ಸದಸ್ಯರನ್ನು ಒಟ್ಟುಗೂಡಿಸ್ಕೊಂಡು ಮುಂದಿನ 5 ವರ್ಷ ಇನ್ನೂ ಹೆಚ್ಚಿನ ಲಾಭಾಂಶ ಗಳಿಸಲು ಮತ್ತು ಸರ್ಕಾರದಿಂದ ಬರುವಂಥ ಎಲ್ಲ ಸೌಲಭ್ಯಗಳನ್ನು ಉತ್ಪಾದಕರಿಗೆ ತಲುಪಿಸುತ್ತಾ ನಮ್ಮ ಮೇಲೆ ಹೊರಿಸಿರುವ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ಪೂರೈಸಿವೆ ಅಂತ ಈ ಮೂಲಕ ತಿಳಿಸಲು ಇಚ್ಛಿಸ್ತೀವಿ. ಮುಂದಿನ ದಿನಗಳಲ್ಲಿ BMC ಕೇಂದ್ರ ನಮ್ಮ BMC ಕೇಂದ್ರವನ್ನು ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ. ಅದೇ ರೀತಿ ಹಾಲು ಕರೆಯೋ ಮಿಷನ್ಗಳು ಮತ್ತು ಸರ್ಕಾರದಿಂದ ಬರುವಂಥ ಎಲ್ಲ ಸೌಲಭ್ಯಗಳನ್ನು ಮೊದಲು ನಮ್ಮ ಕೌತನಹಳ್ಳಿ ಸಂಘಕ್ಕೆ ತಗೊಂಬಂದು ಅದೇ ಉತ್ಪಾದಕರಿಗೆ ತಲುಪಿಸ್ತೀವಿ. ನಮ್ಮ ಮುಳಬಾಗಿಲು ತಾಲೂಕಿನಲ್ಲೇ ಮಾದರಿ ಸೊಸೈಟಿ ಮಾಡಬೇಕಂತ ನಮ್ಮ ಎಲ್ಲ ಯುವಕ ಮಿತ್ರರಿದ್ದರೆ, ನಮ್ಮ ನಿರ್ದೇಶಕರೆಲ್ಲ ಯುವಕರಿದ್ದಾರೆ, ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಒಳ್ಳೆಯ ಅಭಿವೃದ್ಧಿ ಮಾಡಿಸ್ತೀವಿ ಅಂತ ಈ ಮೂಲಕ